Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ನಿನ್ ಚಕ್ಕಂದ ಆಡಕ್ ಆಗಕ್ಕಿಲ್ವಲ್ಲ, ಅದಕ್ಕೊಂದ್ ತಲೆ ಕೆಡಿಸಿ ಬೆಂಗಳೂರಿಗೆ ಕರ್ಕೊಂಡೋಗಿದ್ಯಾ? ಇನ್ನೊಂದು ಮಾತು ನಿನ್ನ ಬಾಯಿನಾಗ ಬಂದ್ರೆ ಹಲ್ಲು ದೂಸ್ಬಿಡ್ತೀನಿ. ನನಗೆ ಯಾಕೆ ಹೊಡಿತಾ ಇದ್ಯಾ? ಮೆಸ್ಸು ಅಂತ ನೆಪ ಮಾಡ್ಕೊಂಡು ಏನೂ ಗೊತ್ತಿಲ್ದಿರ ನನ್ನ ತಮ್ಮನ ಬುಟ್ಟಿಗೆ ಹಾಕೊಂಡವಳಲ್ಲ ನಿನ್ನ ಮಗಳು, ಅವಳು ಹಲ್ಲುದ್ರತು. ಹಾಗಿದ್ರೆ ನಿನಗೆ ಪಾಮೈದ ಆಗಿರೋನು ಅಳಿ ಆಗ್ತದಲ್ವೇ? ಅವಳಿಗೂ ನನ್ನ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಐತೆ. ನಿಜ ಬೋಗುಳ್ಳ, ಇದ್ರಾಗ ನಿಂದು ಕುಮ್ಮಕ್ಕೈತೆ ತಾನೆ? ಏನ್ ಬಾಬು, ನೀನು ಕೂಡ ಅವ್ರು ಆಡ್ದಂಗೆ ಆಡ್ತಿದ್ಯಲ್ಲ? ಮುಚ್ಚ ಬಾಯಿ. ನೀವಿಬ್ರು ಬೆಂಗಳೂರಿಗೆ ಹೊಂಟು ನಿಂತಾಗ ನಾನು ಬೇಡ ಅಂದೆ, ನಾನು ಬರ್ತೀನಿ ಅನ್ನೋ ನೀನ್ ಬೇಡ ಅಂದೆ. ಒಳ್ಳೆ ಒಂಥರ ನಾಟಕ ಮಾಡಿ ಊರವ್ರ ಮುಂದೆ ನನ್ನ ಮಗಳ ಹೆಸರಿಗೆ ಕಳಂಕ ತರಕ್ ನೋಡ್ತಿದ್ಯಾ ನಿನ್ನ? ಅಪ್ಪಯ್ಯ ಬಿಡಿ ಅಪ್ಪಯ್ಯ, ಇದ್ರಾಗೆ ಕಾಳಿದ್ಯೋನು ತಪ್ಪಿಲ್ಲ. ಕಾಳಿ ಒಂದೇ ರೂಮ್ನಾಗ ಇರೋದ್ ಬ್ಯಾಡ ಅಂತ ಹೇಳ್ದ, ಆದ್ರೆ ನಾನೇ ಕೇಳಲಿಲ್ಲ. ನೋಡ್ದ್ಯಾ ಪುಟ್ಟಕ್ಕ? ರೀ ಗೌಡ್ರೆ, ನೋಡಿದ್ರಾ? ಅವಳೆ ಅವಳ ಬಾಯಾರೆ ಒಪ್ಕತ್ತವಳೆ. ನನ್ ತಮ್ಮ ಬ್ಯಾಡ ಅಂತಂದ್ರು ಅವನ್ ತಲೆ ಕೆಡ್ಸಿ ಅವನ್ ಜೀವನ ಹಾಳು ಮಾಡ್ತಾವಳೆ. ರಾಜವ, ನಾನು ಆಗ್ಲಿಂದಲೂ ಸುಮ್ಕೆ ಇದ್ದೀನಿ. ಇನ್ನು ಒಂದು ಮಾತಾಡಿರು ನಾನು ಸುಮ್ಕಿರಕ್ಕಾಗಕ್ಕಿಲ್ಲ. ನನ್ನ ಮಗಳು ಎಂತವಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು ಪುಟ್ಟಕ್ಕ, ಎತ್ತವ್ರಿಗೆ ಯಗಣ ಮುದ್ದು ಅಂತಾರೆ. ನಿನ್ ಮಗಳು ಮಾಡಿರೋದು ತೆಪ್ಪೆ. ಮಮಕಾರದಾಗೆ ಕಣ್ಣ ಕುರುಡ್ ಮಾಡ್ಕೋಬೇಡ. ಯೋ ನಂಜವ್ವ, ನೀನು ರಾಜವ್ನಂಗೆ ಮಾತಾಡ್ತಿದ್ಯಲ್ಲ. ಪುಟ್ಟಕ್ಕ, ನಂಗೂ ಮೊದ್ಲು ಅನುಮಾನ ಇತ್ತು. ಯಾವಾಗ ರಾಜಿ ಜೊತೆ ನಾನು ಅಲ್ಲಿಗೆ ಹೋಗಿ ನೋಡಿದ್ನೋ ಆಗ ಸಹನದೇ ತೆಪ್ಪು ಅಂತ ನಂಗೆ ಅನಿಸ್ತು. ಅಯ್ಯೋ ದ್ಯಾವ್ರೆ, ಇದ್ ನ್ಯಾಯವೇ? ಹೇಳಿ, ಇದ್ ನ್ಯಾಯವೇ? ಎಲ್ಲ ಸೇರ್ಕೊಂಡು ನನ್ನ ಮಗಳ ತಲೆ ಮ್ಯಾಗೆ ಚಪ್ಪಡಿ ಕಲ್ಲು ಎಳಿಯಕ್ ಹೊಂಟಿದಿರಲ್ಲ, ಸರಿನಾ ಇದು? ಸಾಕ್ ಸುಮ್ನಿರು ಪುಟ್ಟಕ್ಕ. ಅವ್ರಿಬ್ಬರನ್ನೇ ಅಲ್ಲಿ ಗಂಟ ಕಳ್ಸಿದ್ದು ನಿನ್ ತೆಪ್ಪು. ಹಂಗ್ ನೋಡಿದ್ರೆ ಸಹನ ಕೆಡಕ್ಕೆ ನೀನೇ ಕಾರಣ. ನಂಜಮ್ಮ, ಈ ರಾಜಿ ನಿಂತಲೇನು ಚೆನ್ನಾಗಿ ಕೆಡಿಸ್ಬಿಟ್ಟಿದ್ದಾಳೆ. ಅಲ್ಲ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗ್ ಗೊತ್ತಾ? ವಾ, ಮುಂದೆ ಹಾದಿ ತಪ್ಪಕ್ಕೆ ಇವಳು ತಯಾರಾಗೋಳೆ ಅನ್ಸ್ತೈತೆ. ಅದಕ್ಕೆ ಈ ಪಾಟಿ ಹಾರಾಡ್ತಾವಳೆ. ಹಿರಿ ಅಕ್ಕನ್ ಚಾಡಿ ಮನೆ ಮಂದಿಗೆಲ್ಲ ಅಂದಂಗೆ ಎಲ್ಲೋಯ್ತದೆ ಬುದ್ಧಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.